ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನು ಕೆಲ ದಿನಗಳಿಂದ ಒಂದು ಸುದ್ದಿ ಭಾರಿ ಗೊಂದಲಕ್ಕೆ ಸಿಲುಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ, ಯೂಟ್ಯೂಬ್ ವಿಡಿಯೋಗಳಲ್ಲಿ ಮತ್ತು ಹಲವಾರು ಪೋಸ್ಟ್ಗಳಲ್ಲಿ ಒಂದೇ ಸುದ್ದಿ ಹರಿದಾಡುತ್ತಿದೆ. ರೋಹಿತ್ ಶರ್ಮಾ ODI ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸುತ್ತಾರಾ? ಈ ಸುದ್ದಿ ಕೇಳಿದ ತಕ್ಷಣ ಕೋಟ್ಯಾಂತರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಕೆಲವರು ಇನ್ನೂ ನಂಬಿದ್ದಾರೆ, ಇನ್ನು ಕೆಲವರು ಇದು ಕೇವಲ ವದಂತಿ ಎಂದು ತಿಳಿದಿದ್ದಾರೆ. ಹಾಗಾದರೆ ಇದು ನಿಜವೇ ಅಥವಾ ಕೇವಲ ವದಂತಿಯೇ ಎಂಬುದನ್ನು ನೋಡೋಣ. ರೋಹಿತ್ ಶರ್ಮಾ ODI ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರಾ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಸುಳ್ಳು ಸುದ್ದಿಯೇ? ಇಂದಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣ ಸತ್ಯ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂಗ್ಲೆಂಡ್ ವಿರುದ್ಧದ ODI ಸರಣಿಯ ನಂತರ ಹಲವಾರು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಮಾಡಿದ್ದು, ಅದರ ಪ್ರಕಾರ ಲಾರ್ಡ್ಸ್ ಪಂದ್ಯವೇ ರೋಹಿತ್ ಶರ್ಮಾ ಅವರ ಕೊನೆಯ ODI ಪಂದ್ಯ ಎಂದು ಹೇಳಲಾಗುತ್ತಿತ್ತು. ಕೆಲವು ಯೂಟ್ಯೂಬ್ ಚಾನೆಲ್ಗಳು ಕೂಡ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ರೋಹಿತ್ ಶರ್ಮಾ ನಿವೃತ್ತಿ ಎಂಬ ಶೀರ್ಷಿಕೆಯ ವಿಡಿಯೋಗಳು ಪ್ರಕಟಿಸಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಈ ಸುದ್ದಿ ಲಕ್ಷಾಂತರ ಜನರಿಗೆ ತಲುಪಿದ್ದು, ಅಭಿಮಾನಿಗಳು ಇದು ನಿಜವೇ ಅಥವಾ ಪ್ರಶ್ನಿಸಲು ಶುರು ಮಾಡಿದ್ದಾರೆ. ಸುದ್ದಿ ವೈರಲ್ ಆದ ತಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ಕಾಮೆಂಟ್ಗಳು ಬಂದವು. ಹಿಟ್ಮ್ಯಾನ್ ಇಲ್ಲದೆ ಭಾರತ ತಂಡವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. 2027ರವರೆಗೂ ರೋಹಿತ್ ಶರ್ಮಾ ಆಡಬೇಕು, ಅವರು ಇನ್ನೂ ತಂಡದಕ್ಕೆ ಅಗತ್ಯ ಎಂದು ಅನೇಕ ಅಭಿಮಾನಿಗಳು ಬರೆದುಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ಯುವ ಆಟಗಾರರಿಗೆ ಈಗ ಅವಕಾಶ ಕೊಡಬೇಕು, ಹೊಸ ನಾಯಕತ್ವವನ್ನು ಬೆಳೆಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ವದಂತಿಗಳು ಹೆಚ್ಚಾಗುತ್ತಿದ್ದಂತೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಸ್ಪಷ್ಟನೆ ನೀಡಿದ್ದು, BCCI ಪ್ರಕಾರ ರೋಹಿತ್ ಶರ್ಮಾ ODI ಕ್ರಿಕೆಟ್ಗೆ ಯಾವುದೇ ಅಧಿಕೃತ ನಿವೃತ್ತಿ ಘೋಷಣೆ ಮಾಡಿಲ್ಲ. ಸದ್ಯಕ್ಕೆ ಅವರು ಭಾರತ ತಂಡದ ನಿಯೋಜದ ಭಾಗವಾಗಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ODI ನಿವೃತ್ತಿ ಸುದ್ದಿಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ. ಆದ್ದರಿಂದ ಅಭಿಮಾನಿಗಳು ಇಂತಹ ಸುದ್ದಿಯನ್ನು ನಂಬುವ ಮೊದಲು ಅಧಿಕೃತ ಮೂಲಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ರೋಹಿತ್ ಶರ್ಮಾ ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಆರಂಭಿಕ ಬ್ಯಾಟರ್ಗಳಲ್ಲಿ ಒಬ್ಬರು. ಅವರು ಬ್ಯಾಟಿಂಗ್ ಶೈಲಿ, ದೊಡ್ಡ ಇನ್ನಿಂಗ್ಸ್ ಕಟ್ಟುವ ಸಾಮರ್ಥ್ಯ ಮತ್ತು ಒತ್ತಡದ ಸಂದರ್ಭದಲ್ಲಿ ತಂಡವನ್ನು ಮುನ್ನಡೆಸುವ ಗುಣ ಮತ್ತು ವಿಶಿಷ್ಟ ಸ್ಥಾನವನ್ನು ನೀಡಲಾಗಿದೆ ಅವರಿಗೆ. ಅವರು ಕೇವಲ ರನ್ಗಳನ್ನು ಗಳಿಸುವ ಆಟಗಾರರಲ್ಲ, ಅವರು ಪಂದ್ಯವನ್ನು ಗೆಲ್ಲಿಸುವ ಆಟಗಾರ. ಅವರು ಹಲವಾರು ಬಾರಿ ಒಬ್ಬರೇ ಪಂದ್ಯವನ್ನು ಭಾರತದ ಕಡೆಗೆ ತಿರುಗಿಸಿದ್ದಾರೆ. ODIನಲ್ಲಿ ರೋಹಿತ್ ಶರ್ಮಾ ಅವರು ಹೆಸರು ಕೇಳಿದರೆ ಮೊದಲು ನೆನಪಾಗುವುದು ಅವರ ವಿಶ್ವ ದಾಖಲೆಯೇ. 2014ರಲ್ಲಿ ಶ್ರೀಲಂಕಾದ ವಿರುದ್ಧ ಅವರು 264 ರನ್ ಗಳಿಸಿ ODI ಇತಿಹಾಸದಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ಗಳನ್ನು ಗಳಿಸಿದ ದಾಖಲೆ ಇನ್ನೂ ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿಯೇ ಇದೆ. ಈ ದಾಖಲೆ ಇಂದಿನವರೆಗೂ ಯಾರೂ ಮುರಿದಿಲ್ಲ. ಇದರ ಜೊತೆಗೆ ಅವರು ODI ಕ್ರಿಕೆಟ್ನಲ್ಲಿ 3 ದ್ವಿಶತಕ ಗಳಿಸಿದ ಏಕೈಕ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಬ್ಯಾಟಿಂಗ್ ಆರಂಭದಿಂದಲೇ ತಾಳ್ಮೆ ಮತ್ತು ಬೌಲರ್ಗಳ ಮೇಲೆ ಪರಿಪೂರ್ಣ ಪ್ರಾಬಲ್ಯ ಬೀರುತ್ತಾರೆ. ಅದಕ್ಕಾಗಿಯೇ ಅವರು ಹಿಟ್ಮ್ಯಾನ್ ಎಂಬ ಹೆಸರು ಅಭಿಮಾನಿಗಳು ನೀಡಿದ್ದಾರೆ. ನಾಯಕರಾಗಿ ರೋಹಿತ್ ಶರ್ಮಾ ಯಾವ ರೀತಿ ಇದು ಮಾಡಿದ್ದಾರೆ ಎಂದರೆ, ಬ್ಯಾಟಿಂಗ್ ಆಗಿ ಅಷ್ಟೇ ಅಲ್ಲ, ನಾಯಕನಾಗಿಯೂ ರೋಹಿತ್ ಶರ್ಮಾ ಹಲವಾರು ಯಶಸ್ಸು ಕಂಡಿದ್ದಾರೆ. ತಂಡದ ಆಟಗಾರರ ಮೇಲೆ ವಿಶ್ವಾಸ ಇಡುವ ಗುಣ, ಸರಿಯಾದ ಸಮಯದಲ್ಲಿ ಬೌಲರ್ಗಳನ್ನು ಬಳಸುವ ತಂತ್ರ ಮತ್ತು ಒತ್ತಡ ಸಂದರ್ಭದಲ್ಲಿಯೂ ಶಾಂತವಾಗಿರುವ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಿಗಿದೆ. ಆದ್ದರಿಂದಲೇ ಭಾರತದ ತಂಡದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಹಾಗಾಗಿ ಇಲ್ಲಿಯವರೆಗೆ ನಿಮಗೆ ತಿಳಿದಿರುವ ಪ್ರಕಾರ ರೋಹಿತ್ ಶರ್ಮಾ ODI ಅಧಿಕೃತ ನಿವೃತ್ತಿ ಘೋಷಿಸಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಅನೇಕ ಪೋಸ್ಟ್ಗಳು ಅಧಿಕೃತ ಮಾಹಿತಿ ಇಲ್ಲ. ಮುಂದಿನ ಭಾಗದಲ್ಲಿ ರೋಹಿತ್ ಶರ್ಮಾ ಅವರ ಸಂಪೂರ್ಣ ODI ವೃತ್ತಿಜೀವನ ಮತ್ತು ಅವರ ದಾಖಲೆಗಳು, ಭಾರತ ತಂಡಕ್ಕೆ ನೀಡಿದ ಕೊಡುಗೆ, 2027ರಲ್ಲಿ ವಿಶ್ವಕಪ್, ಅವರ ಮುಂದಿನ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ಪಾರ್ಟ್ ಬರುತ್ತದೆ, ಅದಕ್ಕೂ ಕಾಯ್ತಾ ಇರಿ. ಧನ್ಯವಾದಗಳು.